ನಮ್ಮ ನಗರಸಭೆಯಲ್ಲಿ ಅಂಬರೀಶ್ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರು ವರ್ಗಾವಣೆ ಆದ್ಮೇಲೆ ನಮ್ಮ ಪೌರಾಯುಕ್ತರು ನಮ್ಮ ನಗರದ ಸ್ವಚ್ಛತೆ ಹಿತದೃಷ್ಟಿಯಿಂದ ಪ್ರತಿಭಾ ಹೆಲ್ತ್ ಇನ್ಸ್ಪೆಕ್ಟರ್ ಮೇಡಮ್ ಅವ್ರು ಬೇರೆ ಚಾರ್ಜಸ್ ಇದ್ರು, ಆ ಚಾರ್ಜಸ್ ತೆಗೆದು ಆ ಫೀಲ್ಡ್ ವರ್ಕ್ಗೆ 25ನೇ ತಾರೀಕು ಅವ್ರಿಗೆ ಒಂದು OM ಹಾಕಿದ್ದಾರೆ. ಅದ್ರ ಪ್ರಕಾರ ಅವ್ರು ಬಂದು 1ನೇ ತಾರೀಕು ಅಟೆಂಡೆನ್ಸ್ ಬಂದಿದ್ದಾರೆ, ಹೌದಲ್ಲ ಸರ್? ಅಟೆಂಡೆನ್ಸ್ ಬಂದ್ಮೇಲೆ 1ನೇ ತಾರೀಕಲ್ಲ ಮೇಡಮ್ ಬಂದಿರೋದು, 30ನೇ ತಾರೀಕು ಶನಿವಾರ ಬಂದಿದ್ದಾರೆ. ಅವತ್ತು ಈ ಭಾಗ್ಯಮ್ಮ ಎಂಬುವರು ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರಿ ಇವರು ಟೆಂಪ್ರರಿ ಇರ್ಲಿ, ಪರ್ಮನೆಂಟ್ ಇರ್ಲಿ, ನೇರ ಪಾವತಿ ಇರ್ಲಿ, ಯಾವುದೇ ತರ ಇರ್ಲಿ, ಅವ್ರು ನಮ್ಮ ನಗರಸಭೆಗೆ ಬಂದ್ಮೇಲೆ ಅವರು ಒಂದು ಸಿಸ್ಟಮ್ ಇದೆ. ಏನಾದ್ರು ರಜಾ ತಗೋಬೇಕಂದ್ರೆ ನಮ್ಮ ವಾರ್ಡ್ ನಲ್ಲಿ ನಾರಾಯಣ ಸ್ವಾಮಿ ಅಂತ ವರ್ಕರ್ ಇದ್ದಾರೆ, ಅವ್ರು 9 ದಿವಸ ರಜಾ ಬೇಕು, ನಾನು ಶಬರಿಮಲೆಗೆ ಹೋಗ್ಬೇಕು ಅಂತ ಹೇಳಿದ್ರು. ರಜಾ ಬೇಕಂದ್ರೆ ನಾನು ಕಮಿಷನರ್ ಹತ್ರಪ್ಪ ಕೇಳಪ್ಪ ಅಂತ ಹೇಳಿದೆ. ಕಮಿಷನರ್ ಸಾಹೇಬ್ರ ಹತ್ರ ಹೋದ್ರೆ 9 ದಿವಸ ಕೊಡಕ್ಕಾಗಲ್ಲಪ್ಪ, 5 ದಿವಸ ಕೊಡಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಅನ್ನ ನಾವು ಫಾಲೋಅಪ್ ಮಾಡ್ಬೇಕು. ಫಾಲೋಅಪ್ ಮಾಡಿಲ್ಲ ಅಂದ್ರೆ ಈ ತರ ಇದಾಗತ್ತೆ, ಸಮಸ್ಯೆಗಳಾಗತ್ತೆ. ಅದಕ್ಕೆ ನಿನ್ಗೆ ರಜಾ ಬೇಕಂದ್ರೆ ನೀನು ಒಂದು ರೈಟಿಂಗ್ ನಲ್ಲಿ ಒಂದು ಅರ್ಜಿ ಕೊಡ್ಬೇಕಮ್ಮ. ಅರ್ಜಿ ಕೊಟ್ಬಿಟ್ಟು ನೀನು ರಜಾ ಮಾಡ್ಕೊಂಡು ಇದ್ದೋಗಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ನೀನ್ ಯಾವಾಗ ರಜಾ ತಗೊಂಡಿರೋ 15 ದಿವಸ ನಾನು ರಜಾ ಹಿಂಗ್ ತಗೊಂಡು ಇಟ್ಟೋದಿಕ್ಕೆ ಅವ್ರು ಏನ್ ಹೇಳಿದಾರೆ, ಬಂದಾಗ ನಿನ್ಗೆ ಹೇಳಿದಾರೆ ಏನಾಗಿದೆ ಅವ್ರಿಂದ ತಪ್ಪಾಗಿರುತ್ತೆ. ತಪ್ಪಾಗಿಲ್ಲ ಅಂತ ಹೇಳಲ್ಲ ನಾವು, ತಪ್ಪಾಗಿರುತ್ತೆ. ಆದ್ರೆ ಏನಾದ್ರೂ ಅಂತ ತಪ್ಪಾದಾಗ ಸಂದರ್ಭದಲ್ಲಿ ನಾನು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಷ್ಟು ಜನ ಹೆಲ್ತ್ ಇನ್ಸ್ಪೆಕ್ಟರ್ ಇದಾರೆ ಎಲ್ರಿಗೂ ಅವಾಗ್ಲೇ ನಾನು ಹೇಳಿದ್ದೀನಿ, ಹೆಲ್ತ್ ಇನ್ಸ್ಪೆಕ್ಟರ್ ಯಾರು ಬಾಯಿ ಬಿಟ್ಟು ನಮ್ಮ ಪೌರ ಕಾರ್ಮಿಕರಿಗೆ ಬೈಯಕ್ ಹೋಗ್ಬಾರ್ದು, ಅವ್ರಿಗೆ ಇದ್ ಮಾಡಕ್ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಅವ್ರು ಪೌರ ಕಾರ್ಮಿಕರು ಕೆಲಸ ಮಾಡಿಲ್ಲ. ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ, ಪೌರ ಕಾರ್ಯಕ್ರಮ ನಮ್ಮ ಮುನ್ಸಿಪಾಲಿಟಿ ಅಂದ್ರೆ ಮೈನ್ ಕ್ಲೀನಿಂಗ್ ಮುನ್ಸಿಪಾಲಿಟಿ ಐಡೆಂಟಿಫಿಕೇಶನ್ ಇರೋದು. ನಾವು ಕ್ಲೀನಿಂಗ್ ಮಾಡ್ಬೇಕಂದ್ರೆ ಪೌರ ಕಾರ್ಮಿಕರು ಕೆಲಸ ಮಾಡ್ಬೇಕು. ಪೌರ ಕಾರ್ಮಿಕರು ಕೆಲಸ ಮಾಡ್ಬೇಕಂತ ಹೆಲ್ತ್ ಇನ್ಸ್ಪೆಕ್ಟರ್ ನಿಮ್ಮ ಹತ್ರ ಕೆಲಸ ತಗೋಬೇಕು. ಕೆಲಸ ತಗೋಬೇಕಂದ್ರೆ ಒಂದ್ ಮಾತು ಹೇಳಿರ್ತಾರೆ, ಅವಾಗ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಇಲ್ಲಿ ಮಾಡಿರೋದು ಸ್ಟೇಟ್ ನ್ಯೂಸ್ ನಲ್ಲಿ ಬಂದಿದೆ. ಸ್ಟೇಟ್ ನ್ಯೂಸ್ ಬಂದ್ರೆ ನನ್ಗೆ ಸ್ಟೇಟ್ ನಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿನಿಂದ ಎಲ್ಲ ಫೋನ್ ಮಾಡಿ ಏನು ಅದು ಇಶ್ಯೂ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಹೇಳ್ತಾ ಇದೀನಿ, ಅಂತ ವಿಚಾರ ಬಂದಾಗ ನಮ್ಮ ನಗರಸಭೆ ಬಂದು ಒಂದು ಫ್ಯಾಮಿಲಿ ಇದ್ದಂಗೆ ನಾವೆಲ್ಲ ಒಂದು ಮೆಂಬರ್ಸ್ ಇಲ್ಲೇ. ಅದ್ರಲ್ಲಿ ಏನಾದ್ರು ಆದಾಗ ನಮ್ಮ ಅಧ್ಯಕ್ಷರಿದ್ದಾರೆ, ಪೌರಾಯುಕ್ತರಿದ್ದಾರೆ, ಅವ್ರು ಎಡ್ಡಿದ್ದಾರೆ ಫ್ಯಾಮಿಲಿಗೆ, ಅವ್ರು ಗಮನಕ್ಕೆ ತಗೋಬರ್ಬೇಕು. ನೀವ್ ಏಕಾಏಕಿ ಹಾಸ್ಪಿಟ್ಲ್ಗೆ ಹೋಗೋದು ಫಸ್ಟ್ ಅವ್ರನಿಂದ ತಪ್ಪಾದ್ರೆ ಅವ್ರ ಮೇಲೆ ಅಧಿಕಾರಿ ಇದಾರಲ್ಲ ಅವ್ರಿಗೆ ಹೇಳ್ಬೇಕು. ಅವ್ರನಿಂದ ಆಗ್ಲಿಲ್ಲ ಅಂದ್ರೆ ಮತ್ತೆ ನೀವು ಹಾಸ್ಪಿಟ್ಲ್, ಪೊಲೀಸ್ ಸ್ಟೇಷನ್ ಇನ್ನೊಂದು ಮತ್ತೊಂದು ಮಾಡ್ಬೇಕು. ನಾನೆಲ್ಲ ಪೌರ ಕಾರ್ಮಿಕರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ದು ಏನಾದ್ರು ಸಮಸ್ಯೆ ಆದಾಗ ನಮ್ಮಲ್ಲಿ ಇವಾಗ ಚುನಾಯಿತ ಪ್ರತಿನಿಧಿಗಳು, ಕೌನ್ಸಿಲರ್ಸ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಪೌರಾಯುಕ್ತರು ಇದ್ದಾರೆ, ಇವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ನೀವು ಮುಂದಕ್ಕೆ ಹೋಗ್ಬೇಕು. ಅದ್ ಬಿಟ್ಟು ನೀವು ಏಕ್ದಮ್ ಪ್ರೆಸ್ಗೆ ಹೋಗೋದು, ಏಕ್ದಮ್ ಹಾಸ್ಪಿಟ್ಲ್ಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅದೆಲ್ಲ ತಪ್ಪಾಗತ್ತೆ. ಹೆಲ್ತ್ ಇನ್ಸ್ಪೆಕ್ಟರ್ ಅಷ್ಟೇ ಎಲ್ಲ ಪೌರ ಕಾರ್ಮಿಕರಿಗೆ ಗೌರವಯುತವಾಗಿ ನೋಡ್ಕೊಂಡು ಅವ್ರ ಹತ್ರ ಕೆಲಸ ತಗೊಂಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಹೇಳ್ತಾ, ನಮ್ಮ ಪೌರಾಯುಕ್ತರು ಪಾಪ ಅವರು ಇಲ್ಲಿ ಅವ್ರು ಬಂದಾಗಿಂದ ಒಳ್ಳೆ ರೀತಿ ಪೌರ ಕಾರ್ಮಿಕರಿಗೆ ಸಂಬಳಗಳು ಮಾಡೋದು ಆಗಿರ್ಬೋದು, ಪರ್ಮನೆಂಟ್ ಮಾಡೋದಾಗಿರ್ಬೋದು, ಎಲ್ಲ ಅವರು ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪೌರ ಕಾರ್ಮಿಕ ವಿಚಾರದಲ್ಲಿ ಸುಮಾರು ಜನಕ್ಕೆ ಗೃಹ ಭಾಗ್ಯ ಯೋಜನೆ ಮತ್ತೆ ಯಾವ್ಯಾವ ಸರ್ಕಾರದಿಂದ ಏನೇನು ಯೋಜನೆಗಳು ಬರ್ತಾ ಇದೆ ಎಲ್ಲ ಅವ್ರು ತಲುಪಬೇಕು. ಖಾತೆಗಳು ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ನಿಮ್ಗೆ ಒಳ್ಳೆ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದಾಗ, ಬೇರೆ ಪ್ರಾಬ್ಲಮ್ ಬಂದಾಗ ಸಂಬಳ ಕೇಳಕ್ಕಾಗತ್ತೆ, ಇಂಥ ಪ್ರಾಬ್ಲಮ್ ಬಂದ್ರೆ ಕೇಳಕ್ಕಾಗಲ್ವಾ? ಇಂಥ ಪ್ರಾಬ್ಲಮ್ ಬಂದ್ರೆ ಪೌರಾಯುಕ್ತರು ಇದ್ದಾರೆ, ಅವ್ರು ಕೇಳಬೇಕು, ಬಗೆಹರಿಸ್ಕೋಬೇಕು. ಹೆಲ್ತ್ ಇನ್ಸ್ಪೆಕ್ಟರ್ ಯಾರಿದ್ರು ಕೂಡ ಕೆಲಸ ತಗೋಬೇಕಂದ್ರೆ ಒಂದ್ ಸ್ವಲ್ಪ ಹೇಳಲೇಬೇಕಾಗತ್ತೆ. ಅಂದ್ರೆ ಅವಶ್ಯ ಶಬ್ದಗಳಿಂದ ಬೈದಿರ ಅವ್ರಿಗೆ ಬೇರೆ ರೀತಿ ಮಾತಾಡ್ಬಿಟ್ಟು ಅವ್ರ ಕೆಲಸ ತಗೋಬೇಕು. ಬಂದಿಲ್ಲ ಅಂದ್ರೆ ಆಬ್ಸೆಂಟ್ ಆಗ್ಬಿಟ್ರಿ, ಅವ್ರಿಗೆ ಬೈಯಕ್ ಹೋಗ್ಬಿಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಗ್ಯಮ್ಮ ಅವ್ರಿಗೂ ಹೇಳಿದೀವಿ, ಮುಂದೆ ನೀನ್ ಸರಿಯಾಗಿ ನಡ್ಕೊಮ್ಮ, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಯಾವುದೇ ಪೌರ ಕಾರ್ಮಿಕರನ್ನು ಬೈಬಾರ್ದಂತ ಈ ಸಂದರ್ಭದಲ್ಲಿ ಹೇಳಿದೀವಿ. ಮುಂದೆ ಎಲ್ಲಾ ಚೆನ್ನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ದೇ ಕಚೇರಿ ಕೆಲವು ಅಧಿಕಾರಿಗಳು ಅಯ್ಯಮ್ಮನ್ನ ಮೀಡಿಯಾ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ, ಹೇಳ್ಸಿದಾರೆ ಅಂತ ಅಯ್ಯಮ್ಮನ ಬಾಯಿಂದ ಹೇಳ್ತಾ ಇದ್ದಾರೆ. ಅಯ್ಯಮ್ಮದ್ ಏನು ತಪ್ಪಿಲ್ಲ. ನಮ್ ಕೆಲ ಅಧಿಕಾರಿಗಳು, ನಮ್ಮ ಸ್ಟಾಫ್ ಅವರು, ನಮ್ಮ ಸಿಬ್ಬಂದಿಯವರು ನಮ್ಮಲ್ಲೇ ಕೆಲವರು ಹೋಗ್ಬಿಟ್ಟು ಇದೆಲ್ಲ ಮಾಡಿದಾರೆ ಅಂತ ಅಯ್ಯಮ್ಮ ಹೇಳ್ತಾ ಇದ್ದಾರೆ. ಅಯ್ಯಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆ ಇರೋರು ಹೇಳಿ ಮಾಡಿಸಿದಾರೆ ಅಂತ ಹೇಳ್ತಾ ಇದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಪಾಪ ಅವರು ಕೆಲಸ ಮಾಡ್ಬೇಕು, ಬೆಳಗ್ಗೆ 5 ಗಂಟೆಗೆ ಅವರು ಬರ್ಬೇಕು, ಇವರು ಬರ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಏನಾದ್ರು ಇದ್ರೆ ನಮ್ದು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ನಮ್ಮ ಮೇಲಿನ ಅಧಿಕಾರಿಗಳಿದಾರಲ್ಲ ಅವ್ರಿಗೆ ಹೇಳ್ಬಿಟ್ಟು ಇತ್ಯರ್ಥ ಮಾಡ್ಕೋಬೇಕಂತ ಈ ಶ್ರಮದಲ್ಲಿ ಹೇಳ್ತಾ, ನಮ್ಮ ಪೌರಾಯುಕ್ತರು ಒಳ್ಳೆಯವರು ಇದ್ದಾರೆ, ಅವ್ರ ಹತ್ರ ನಿಮ್ಗೆ ಏನ್ ಕೆಲಸ ಬೇಕು ಮಾಡಿಸ್ಕೊಂಡು ಹೋಗಿ ಪೌರ ಕಾರ್ಮಿಕರ ಅಂತ ಹೇಳ್ತಾ, ನಿಮ್ಗೆ ಏನೋ ಇಂಥ ಸಮಸ್ಯೆ ಬಂದಾಗ ಅವ್ರ ಗಮನಕ್ಕೆ ತಗೊಬನ್ನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಏನಿದ್ದಾರೆ ಅವ್ರು ಗೌರವವಾಗಿ ನಮ್ಮ ಪೌರ ಕಾರ್ಮಿಕರು ನೋಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.